ದೇವದುರ್ಗ ಜಿಲ್ಲೆಯ ಜಾಲಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರಗಳಲ್ಲಿ ಕಳೆದ 30 ತಿಂಗಳಿನಿಂದ ಸಹಾಯಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ನರಸಮ್ಮ ಅವರಿಗೆ ಸಂಬಳವಾಗಲಿ ಅಥವಾ ನೇಮಕಾತಿಯಾಗಲಿ ಕೊಡದೆ ಶೋಷಣೆ ಮಾಡುತ್ತಿದ್ದಾರೆ ಎಂದು ಡಿವೈಎಫ್ಐ ಮುಖಂಡ ಮಹಾಲಿಂಗ ದೊಡ್ಡಮನಿ ಕಿಡಿಕಾರಿದರು. ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದ ವಾರ್ಡ್ ನಂಬರ್ 9ರ ಅಂಗನವಾಡಿ ಕೇಂದ್ರ ಒಂದರಲ್ಲಿ ಕಳೆದ 30 ತಿಂಗಳಿನಿಂದ ಅಡುಗೆ ಸಹಾಯಕಿಯಾಗಿ ಕೆಲಸ ಮಾಡಿಸಿಕೊಂಡು ಸಂಬಳ ನೀಡದಿರುವ ಮೂಲಕ ಸ್ಥಳೀಯ ದಲಿತ ಮಹಿಳೆ ನರಸಮ್ಮ ಗಂಡ ಬಸವರಾಜ್ ಅವರನ್ನು ಅಧಿಕಾರಿಗಳು ಮೋಸಗೊಳಿಸಿರುವುದನ್ನು ಖಂಡಿಸಿ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ನೇತೃತ್ವದಲ್ಲಿ ಕಳೆದ 11 ದಿನಗಳಿಂದ ಜಾಲಹಳ್ಳಿ ಅಂಗನವಾಡಿ ಕೇಂದ್ರದ ಎದುರು ಪ್ರತಿಭಟನೆ ನಡೆಯುತ್ತಿದ್ದು, ಇಲಾಖೆಯವರು ಸ್ಪಂದಿಸದ ಹಿನ್ನೆಲೆ ನಾಳೆಯಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ಅಂಗನವಾಡಿ ಶಿಕ್ಷಕಿ, ಮೇಲ್ವಿಚಾರಕಿ ಮತ್ತು ಸಿಡಿಪಿಒ ಅವರು ಅರ್ಜಿ ಹಾಕು, ನಿನಗೆ ಕೆಲಸ ಸಿಗುತ್ತದೆ ಎಂದು ಹೇಳುತ್ತಾ ಕಾಲಹರಣ ಮಾಡುತ್ತಾ ನರಸಮ್ಮ ಅವರನ್ನು ನಂಬಿಸಿ ಯಾವುದೇ ನೇಮಕಾತಿ ಆದೇಶವಿಲ್ಲದೆ 30 ತಿಂಗಳ ಕಾಲ ಕೆಲಸ ಮಾಡಿಸಿಕೊಂಡಿದ್ದಾರೆ. ಇದೀಗ ಯಾವುದೇ ಪರಿಶೀಲನೆ ಇಲ್ಲದೆ ಮತ್ತೊಬ್ಬರನ್ನು ಸುಳ್ಳು ದಾಖಲೆಗಳ ಆಧಾರದ ಮೇಲೆ ನೇಮಿಸಿದ್ದಾರೆ. ಇದು ಅಮಾಯಕ ದಲಿತ ಮಹಿಳೆಗೆ ಆಗಿರುವ ಬಹುದೊಡ್ಡ ಅನ್ಯಾಯ. ನರಸಮ್ಮ ಅವರು ಅಡಿಗೆ ಸಹಾಯಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಸಾಕ್ಷ್ಯಗಳಾದ ಜಿಪಿಎಸ್ ಫೋಟೋಗಳು, ಲೈವ್ ಲೊಕೇಶನ್ ದಾಖಲೆಗಳು ಹಾಗೂ ಅಂಗನವಾಡಿ ಶಿಕ್ಷಕಿಯವರ ಲಿಖಿತ ವರದಿಗಳು ಇಲಾಖೆಯಲ್ಲಿ ಲಭ್ಯವಿದ್ದು, ಕಾರ್ಯಕರ್ತೆ ಗೈರಾಗಿದ್ದ ಸಂದರ್ಭದಲ್ಲಿ ನರಸಮ್ಮ ಅವರು ಆಹಾರ ಸಾಮಗ್ರಿಗಳ ವಹಿವಾಟು ಮತ್ತು ಸಹಿ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಂಡಿರುವ ದಾಖಲೆಗಳು ದೊರೆತಿವೆ. ಇಷ್ಟೆಲ್ಲ ದಾಖಲೆಗಳಿದ್ದರೂ ಅಧಿಕಾರಿಗಳು ನಮಗೆ ಸಂಬಂಧವಿಲ್ಲ ಎಂಬ ನಿಲುವು ತಾಳಿರುವುದು ವಿಷಾದನೀಯ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ಲಕ್ಷ್ಯದಿಂದ ಬಡ ದಲಿತ ಮಹಿಳೆ ನ್ಯಾಯಕ್ಕಾಗಿ ಹೋರಾಡಬೇಕಾದ ಸ್ಥಿತಿ ಉಂಟಾಗಿದೆ ಎಂದು ದೊಡ್ಡಮನಿ ಆಕ್ರೋಶ ವ್ಯಕ್ತಪಡಿಸಿದರು. ನರಸಮ್ಮ ಅವರಿಗೆ ತಕ್ಷಣ ನ್ಯಾಯ ಒದಗಿಸಬೇಕು, ಬಾಕಿ ಸಂಬಳ ಬಿಡುಗಡೆ ಮಾಡಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಉನ್ನತ ಮಟ್ಟದ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ಇಲಾಖೆಯ ನಿರ್ಲಕ್ಷ್ಯ ಮುಂದುವರೆದರೆ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದರು. ಒಂದು 2 ಕೇಂದ್ರದಲ್ಲಿ ಮಾಡಿದ್ವಿ ಸರ್. ನಾನು ಕೆಲಸ ಸಹಾಯಕ್ಕೆ ಕೆಲಸ ಮಾಡಿದ್ವಿ. ಒಂದು ಕೇಂದ್ರ 7ನೇ ಕೇಂದ್ರದ ಫಸ್ಟ್ ಮಾಡಿದ್ವಿ ಸರ್. ಅಲ್ಲಿ 14 ತಿಂಗಳು ಮಾಡಿದ್ವಿ ಎಲ್ಲರೂ. ಆಕಿ ಒಬ್ಬ ಗಂಡ ಸುತ್ತಕ್ಕಿಗೆ ಆದಿತ್ಯ ಐತಿ. ಆಕಿಗೆ ಆದಿತ್ಯ ಆಗೋಣ, ಗಂಡ ಸುತ್ತಕ್ಕಿಗೆ ಆದಿತ್ಯ ಐತೆ ಅಂತಂದು ಹೇಳಿದ್ರೆ ಬಂದೀವಿ. ಅಲ್ಲಿ ಒಬ್ಬ ಟೀಚರಿ ಅವ್ರ ಗಂಡರಿ ಅಕೌಂಟ್ ಟೀಚರಿ ಮಗ ಐತಂತ ಆಗಿದೆ. ಅಥವಾ ಸಿಟಿ ಆಫೀಸ್ನಾಗ ಕೆಲಸ ಮಾಡ್ತಾ ಮಾಡ್ತಾನಂತೆ ಅಂತ ಹೇಳಿದ್ನಲ್ಲಿ, ನಮಗೆಲ್ಲ ನಿನಗೆಲ್ಲ ಮಾಡಿಸ್ಕೊಡ್ತೀನಪ್ಪ, ನೀನೇನು ಇದು ಮಾಡಬೇಡ. ಅಲ್ಲಿ 1ನೇ ಕೇಂದ್ರದಾಗ ಖಾಲಿ ಆಗ್ಯಾನೋದು, ರಿಟೈರ್ಮೆಂಟ್ ಆಗ್ಯಾನೋದು, ಅಲ್ಲಿ ದಿನ ಓದ್ತಿದ್ರೆ ಸಮಸ್ಯೆ ಏನಾಗ್ಯದ ಅದೇ ಹೇಳ್ತಾರೆ. ಅದೆಲ್ಲ ಬೇಡ, ಏನು ಪ್ರಾಬ್ಲಮ್ ಏನಂತ ಹೇಳ್ತೀವಿ, ಏನಾಗ್ಯದ ಸಮಸ್ಯೆ? ನನಗೊಂದು ಅನ್ಯಾಯ ಆಗಿದೆ. ಅದೇ ಏನು ಅನ್ಯಾಯ ಆಗ್ಯದ? ನಾ ಎಂಟೂವರೆ ಕೆಲಸ ಮಾಡ್ತಿದ್ದೆ ಅಲ್ಲಿ. ಈಗ ಅವ್ರು ಬೇರೆ ಬಂದರು. ನಿಮ್ಮ ಯಾಕೆ ತೆಗ್ದಾರ? ನಮ್ಮ ಟೀಚರ್ ತೆಗೆದ್ರು, ಒಬ್ಬ ಗಂಡ ಕರೆದ್ರು. ನೀವು ಜಾಯ್ನ್ ಆಗಕ್ಕೆ ಆದೇಶ ಕಾಪಿಯನ್ನು ಕೊಟ್ಟಿದ್ರ? ಇಲ್ಲ, ಕೊಟ್ಟಿಲ್ಲ. ಸುಮ್ಮನೆ ಅವ್ರು ಕರೆದಾರ, ನೀವು ಕೆಲಸ ಮಾಡಿ. ಎಷ್ಟು ತಿಂಗಳ ಮಾಡಿದ್ರಿ? 14 ತಿಂಗಳು, 30 ದಿನ. ಸಂಬಳ ಬಂದದ? ಇಲ್ಲ, ಬಂದಿಲ್ಲ. 30 ತಿಂಗಳು. ಇದನ್ನ ಕರೆದವ್ರು ಯಾರು? ಟೀಚರ್ ಸುನೀತಾ ಟೀಚರ್. ಫಸ್ಟ್ ಅಕೌಂಟ್ ಟೀಚರ್ ತೆಗೆದಿದ್ರು. ಅಕೌಂಟ್ ಟೀಚರ್ ತಗೋಣ ಡೆಟ್ ಆಗ್ಬೇಕು. ಅವ್ರು ಡೆತ್ ಆಗೋಣ ಆಕಿಗೆ ಒಬ್ಬ ಜೈನ್ ಆಗಿತ್ತು. ಗಂಡ ಸತ್ತಕ್ಕಿಗೆ ಆದಿತ್ಯ ಆಯ್ತು. ಆಕಿಗೆ ಆದಿತ್ಯ ಆಗೋಣ ಅಕೌಂಟ್ ಟೀಚರ್ ಗಂಡ ನಮ್ಗೆ ಸಿಡಿ ಆಫೀಸ್ನಾಗ ಕೆಲಸ ಮಾಡ್ತಾವ, ಭರವಸೆ ಕೊಟ್ಟಿದ್ದಾಗ ಅಲ್ಲಿ ಮಾಡಮ್ಮ, ಅಲ್ಲಿ ಒಬ್ಬ ರಿಟೈರ್ಮೆಂಟ್ ಆಯ್ತು ನೋಡೋಕ್ಕೆ, ಅಲ್ಲಿ ಮಾಡ, ಅಲ್ಲಿ ನಿಮ್ಗೆ ಆಗ್ಬೋದ ಅಂತ ಭರವಸೆ ಕೊಟ್ಟಿದ್ದೆ. ಈ 3 ವರ್ಷದಿಂದ ಮಾತ್ರ ಮಾಡ್ತಿದ್ದು ಅಂದ್ರೆ ಸಂಬಳ ಯಾಕಾಗಿಲ್ಲ ಅಂತ ನೀವು ಮೊದಲು ಕೇಳಿಲ್ಲ? ಕೇಳಿದ್ವಿ. ಗೌರ್ಮೆಂಟ್ ಏನು ಬರಲ್ಲ, ನೀನು ಮಾಡೋ, ಇದು ಮಾಡ್ಬೋದು. ಯಾರು ಕೊಡ್ತೀನಿ ಅಂತಂದ್ರೆ ಸಂಬಳ? ಸರ್ ಭರವಸೆ ಸಾವಿರ ಬಂದ, ವಿಸಿಟ್ ಕೊಡಕ್ ಬಂದ ಸೂಪರ್ವೈಸರ್. ಬಂದ್ರೆ ಏನಂದ್ರು ಸಂಬಳ ಏನ್ ಬರಲ್ಲ ನೋಡಮ್ಮ, ಸಂಬಳ ಏನ್ ಬರಲ್ಲ ಗೌರ್ಮೆಂಟ್. ಸೂಪರ್ವೈಸರ್ ಏನ್ ಹೇಳಿದ್ರು ನಿಮ್ಗ? ಸಂಬಳ ಬರಕಿಲ್ಲ ನಾನು ಹೋಗಿ ಬಿಡ್ತಿದ್ನೇ. ಕೆಲಸ ಆಗ್ಬೋದು, ಆಗ್ತದ, ನೀನು ಆನ್ಲೈನ್ ಮೂಲಕ ಆತು ನಿನಗೆ ಎಷ್ಟೊತ್ತಿದ್ರೆ ಮಾಡ್ಕೊಂಡು ಕೆಲಸ ಆಗುತ್ತೋ ಇಬ್ಬರು ಮಾಡಿಕೆ ಅಂತ ಹೇಳ್ಯಾರ ಅಷ್ಟೇ, ಆದ್ರೆ ಸ್ಯಾಲರಿ ಅಂತ ಹೇಳಿಲ್ಲ. ಟೀಚರ್ ಗಂಡರಿ 50,000 ತಗೊಂಡು 50,000 ತಗೊಂಡು ಏನ್ ಮಾಡಿದ್ರೆ
ಅಂತ ಇಂಬಾರೈಸ್ ಅಂದ್ರೆ ಇಷ್ಟು ತಿಂಗಳ ಕಾಲ ಇಲ್ಲಿ ಕೆಲಸ ಮಾಡ್ಯಾರವರು ನಾವು ಸಂಬಳ ಕೊಟ್ಟಿಲ್ಲ ಇಂಬಾರೈತಿ. ಮತ್ತೆ ಇವರು ಪ್ರತಿ ಸತಿ ಇವರು ಅಲ್ಲಿ ಭಾಗವಹಿಸಿದಾಗ ಅಲ್ಲಿ ಸೂಪರ್ವೈಸರ್ ಡೈಲಿ ವಿಸಿಟ್ ಕೊಟ್ಟಾಗ GPS ಫೋಟೋ ತಗೊಂಡ್ರ ಸರ್. GPS ಫೋಟೋದಲ್ಲಿ ಅದರ ಅಟ್ಯಾಚ್ಮೆಂಟ್ ಕೊಟ್ಟಿದ್ರು ನಾವು, ಅದೊಂದು ಸಾಕ್ಷಿ ಸರ್. ಮತ್ತೆ ಡೈಲಿ ಇವರು ಅಲ್ಲಿ ಬರುವಂತ ದಾಸ್ತಾನುಗಳನ್ನ ಇವರೇ ಇಳಿಸ್ಕೊಂಡು ಇವರೇ ಸೈನ್ ಮಾಡಿ ಕೊಟ್ಟದಂತ ಪುರಾವೆಗಳನ್ನ ಅದಾವ ಸರ್, ಅದರ ಅಟ್ಯಾಚ್ಮೆಂಟ್ ಕೊಡಿ ಸರ್. ಮತ್ತೆ ಅದಾದ್ಮೇಲೆ ಈಗೇನ ನೀವು ಅಪ್ಲಿಕೇಶನ್ ಹಾಕ್ರಿ, ಮುಂದಿನ ದಿನಗಳಲ್ಲಿ ಈ ಜಾಗಕ್ಕೆ ಯಾರು ಬರಲ್ಲ, ನಿಮ್ಮನ್ನೇ ಮಾಡಿಸ್ಕೊಡ್ಬೇಕು ಕಂಪಲ್ಸರಿಯಾಗಿ ಮಾಡಿ ನೀವು ಅನ್ನೋದು ಭರವಸೆ ಕೊಟ್ಟದಕ್ಕೆ ಈಗ ಸಂಬಳ ಎದಕ್ಕೆ ದುಡ್ಡು ಅಂತಂದ್ರೆ ನಾನು ಮುಂದೊಂದು ದಿನ ಪರ್ಮನೆಂಟ್ ಆಗೋದನ್ನ ಕಾರಣಕ್ಕೆ ದುಡ್ಡ ಸರ್. ಈಗ ಏಕಾಏಕಿ ಸರ್, ಈಗೇನು ಇವ್ರಿಗೆ ಏನು ಭರವಸೆ ಕೊಟ್ಟಿದ್ರು ಸರ್ ಹೊರಗಿನ ಖಾಸಗಿ ವ್ಯಕ್ತಿ, ಆಕಿನ ಸೊಸೆನೇ ಅಲ್ಲಿ ಅಪಾಯಿಂಟ್ ಮಾಡಿ ಮತ್ತೆ ಆಕಿನ ಎಲ್ಲ ಡಾಕ್ಯುಮೆಂಟ್ ಬೇಕಲ್ಲ ಸರ್, ಇಲ್ಲಿ ನಾವು ಕೊಡ್ತೀವಿ ಸರ್, ನಮ್ಮ ಹತ್ರ ಅದ ಸರ್. ಈಗ ವರ್ಗಾವಣೆ ಪ್ರಮಾಣ ಪತ್ರ SSLC ಮಾರ್ಕ್ಸ್ ಕಾರ್ಡ್ ಆಗಿ ಅವ್ರಿಗೆ ಸಂಬಳ ಕೊಟ್ಟಿದ್ದಾರೆ ಸರ್, ಅವ್ರು ಅಪಾಯಿಂಟ್ ಆಗಿದೆ ಸರ್, ಅವ್ರಿಗೆ ಅಪಾಯಿಂಟ್ ಲೆಟರ್ ಕೊಟ್ಟೆ ಒಂದು ತಿಂಗಳು ಆಗಿದೆ ಸರ್. ಈರಮ್ಮ ಆಕೆ ನಾ ಜಾಗದಾಗ ಅಪಾಯಿಂಟ್ ಮಾಡಿದ್ದಕ್ಕೆ ಈಗಿನ ಏಕಾಏಕಿ ತೆಗೆದಾಕೆ ಸರ್, ತೆಗೆದಾಕಿ ಈಗ ಸಂಬಳನೂ ಇಲ್ಲ ಮತ್ತೆ ನಮಗೆ ಇಲಾಖೆಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಲಿ ಈಗ ಅಧಿಕಾರಿಗಳು ವರ್ತನೆ ಮಾಡುತ್ತಾರೆ. ಹಾಗಾಗಿ ನಾವು 10 ದಿನಗಳಿಂದ ನೀನು ಪ್ರತಿದಿನ ಅದು ಇಲಾಖೆಯಿಂದನೇ ಆಗಿದೆ ಸರ್. ಇಲಾಖೆಯಲ್ಲಿರುವಂತವರಿಗೆ ಇಲಾಖೆಯಲ್ಲಿರುವಂತ ಅಧಿಕಾರಿಗಳ ಮೇಲೆ ಕ್ರಮ ಆಗುತ್ತೆ ಸರ್. ಯಾಕಂದ್ರೆ ಈಗ ಮೌಖಿಕವಾಗಿ ನಿಮ್ಗೆ ನೌಕರಿ ಕೊಡ್ತೀವಿ ನಾವು ಹೇಳಿಲ್ಲ ಅಂತಾರೆ ಈಗ ಸರ್. ಈಗ ಅಂಕಲ ಸರ ನೌಕರಿ ಕೊಡ್ತೀವಿ ಅಂತ ಅಂಕಲ ಸರ, ಈಗ ಭರವಸೆ ನೀಡಿದದಕ್ಕೆ ನೌಕರಿ ಅಂತ ಆಸೆ ಹುಟ್ಟಿಸಿದಕ್ಕೆ ಅದು ಸಂಬಳ ಇಲ್ಲ ಅಂತ ಸರ್, ಆ ರೀತಿ ಅನ್ಯಾಯ ತಪ್ಪೈತ್ರಿ ಅದು ಬಿಡ್ರಿ. ನೆಕ್ಸ್ಟ್ ಆಗದೇ ಇಲ್ಲ ಅಧಿಕಾರಿಗಳ ಕ್ರಮ. ಮತ್ತೆ ಸಂಬಳ ಇರ್ಲಾರ್ದ ದುಡಿಯೋದು ಎಷ್ಟು ತಪ್ಪು ಆ ಹಂತದಾಗ ಅಧಿಕಾರಿಗಳು ಅವ್ರ ಕೆಲಸ ಏನಂತ ಕೇಳ್ತಿರೋದು. ಇವತ್ತು 30 ತಿಂಗಳು ಇವತ್ತು ಒಬ್ಬ ಮಹಿಳೆನ ದಲಿತ ಮಹಿಳೆನ ದುಡಿಸೋಕೆ ಏಕಾಏಕಿ ಕಿತ್ತಾಕ್ತಾರ ಇಲ್ಲ ಬೇರೆ ಇದು ಮಾಡ್ತಾರಂದ್ರೆ ಎಷ್ಟಿ ಒಬ್ಬ ಮತ್ತು ಮೀಸಲು ಕ್ಷೇತ್ರ ಮತ್ತು ಒಬ್ಬ ಮಹಿಳೆ ಶಾಸಕಿ ಆ ಭಾಗದಾಗ ಇರೋದ್ರಿಂದ ಇಂಥ ಮಹಿಳೆಯರಿಗೆ ಇವತ್ತು ಅನ್ಯಾಯ ಆಗ್ತಿದೆ. ಶಾಸಕರು ತಂದಿದೆ, ಶಾಸಕರು ಗಮನಕ್ಕೆ ತಂದಿದೆ, ಮಾತಾಡ್ತಾ ಹೇಳಿದ್ದಾರೆ. ಬಟ್ ನಾವೇನು ಕೇಳ್ತಾರೆ ಅಂದ್ರೆ ಒಬ್ಬ ನೊಂದ ಮಹಿಳೆ ದಲಿತ ಮಹಿಳೆಗೆ ನ್ಯಾಯ ಸಿಗಬೇಕು. ಈ ಏಕೈಕ ಇದೇ ರೀತಿ ಇಲಾಖೆಯಲ್ಲಿ ಸುಮಾರು ಇದೆ. ಅವ್ರ ಇಲಾಖೆಯವರಿಗೆ ಉಪ ಸತ್ಯಾಗ್ರಹ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಡಿವೈಎಫ್ಐ ಜಿಲ್ಲಾ ಸಂಚಾಲಕ ರಾಜು ನಾಯಕ್, ಗ್ರಾಮ ಪಂಚಾಯಿತಿ ಸದಸ್ಯ ಮುಕ್ತಂ ಪಾಷಾ, ತಾಲೂಕು ಅಧ್ಯಕ್ಷ ರಿಯಾಜ್ ಆರ್ತಿ, ಯಂಕಮ್ಮ ಹಾಗೂ ಇತರರಿದ್ದರು.